ಮೇಡಮ್, ನನ್ನ ಪ್ರಶ್ನೆ, ಮಹಿಳೆಯರು ಈಗಲೂ ಕೂಡ ಇಷ್ಟು ಮುಂದುವರೆದ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯಿತು, ನಮ್ಮ ಹಕ್ಕುಗಳಿಗಾಗಿ ನಾವು 30% ರಿಸರ್ವೇಷನ್ ಕಾನೂನಾತ್ಮಕ ಪಡೆದೇ ನಾವು ಯಾವುದಾದ್ರೂ ವೇದಿಕೆ ಮೇಲೆ ಬರಬೇಕಾ? ಯಾವುದಾದ್ರೂ ಒಂದು ಸಾಧನೆ ಮಾಡಲಿಕ್ಕೆ, ಒಂದು ಸ್ಥಾನಮಾನ ಪಡೀಲಿಕ್ಕೆ ನಮಗೆ ರಿಸರ್ವೇಷನ್ ಅಗತ್ಯ ಇದೆಯಾ? ಈ ಮಹಿಳಾ ದಿನಾಚರಣೆ ದಿವಸ ನಮಗೆ ಮಹಿಳಾ ದಿನಾಚರಣೆ ವಿಶೇಷ ಹೇಳೋರು, ಶುಭಾಶಯ ಹೇಳೋರು ಮನಸ್ಥಿತಿಗಳು ಚೇಂಜ್ ಆಗಿ ಯಾವುದೇ ಮಹಿಳೆಗೆ ಮುಕ್ತವಾಗಿ ಅವಕಾಶ ಕೊಟ್ಟು ಟ್ಯಾಲೆಂಟ್ ಇರೋ ಹೆಣ್ಮಕ್ಳುಗಳಿಗೆ ಮುಂದೆ ತಂದು ಯಾಕೆ ಬೆಳೆಸೋದಿಲ್ಲ? ಬೆಳೆಸಿದ್ರೂ ಅವರು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ, ಚೆನ್ನಾಗಿ ಆಗ್ತಾ ಇದ್ದಾರೆ ಅಂದಿದ ತಕ್ಷಣ ಏನಾದರೂ ಮಾಡಿ ಅವ್ರನ್ನ ಕೆಳಗಡೆ ಇಳಿಸ್ಬಿಡ್ಬೇಕು ಅಂತೇಳಿ ಯಾವ ಮಟ್ಟಕ್ಕೆ ಈ ಪುರುಷರು ಹೋಗ್ತಾರೆ, ಸಮಾಜ ಹೋಗುತ್ತೆ ಅಂತಂದರೆ ಅವರು ಚಾರಿತ್ರ್ಯವದೇನಾದರೂ ಮಾಡಿ ಅವ್ರನ್ನ ಕೆಳಗಡೆ ಇಳಿಸ್ಬಿಡ್ಬೇಕು, ಅವ್ರು ಇರ್ಕೂಡ್ದು ಅಲ್ಲಿ ಅಂತ ನೀವು ನೋಡ್ತಾ ಇದ್ದೀರಾ. ಈಗ ರಾಜಕೀಯವಾಗೂ ಆಗಲಿ, ಸಾಮಾಜಿಕವಾಗೂ ಆಗಲಿ, ನೀವು ಮಹಿಳಾ ಚಿಂತಕಿಯಾಗಿ ನಿಮಗೆ ಇದು ಅನುಭವಕ್ಕೆ ಬಂದಿರಬಹುದು. ಈ ಪರಿಸ್ಥಿತಿನ ನಾವು ಬದಲಾವಣೆ ಮಾಡಲಿಕ್ಕೋಸ್ಕರ ಹೆಣ್ಮಕ್ಳಾಗಿ ನಾವು ಯಾವ ಥರ ಸ್ಟೆಪ್ಸ್ನ ತಗೋಬೇಕು ಭವಿಷ್ಯದಲ್ಲಿ? ಯಾಕೆಂದರೆ ನನಗೆ 30% ಅಲ್ಲ, 50% ನೋಡಬೇಕು ಹೆಣ್ಮಕ್ಳುಗಳನ್ನ ಎಲ್ಲ ವೇದಿಕೆಗಳಲ್ಲೂ, ಎಲ್ಲ ಸ್ಥಾನಮಾನಗಳಲ್ಲೂ ಅಂತ ನಮ್ಗೆ ಆಸೆ ಇದೆ. ಆ ಮುಕ್ತ ಅವಕಾಶ ಇನ್ನೂ ಇದುವರೆಗೂ ಸಿಕ್ಕಿಲ್ಲ ನಮಗೆ. ಒಂದು ರಿಸರ್ವೇಷನ್ ಇರಬೇಕಾ, ಮೀಸಲಾತಿ, ಮಹಿಳಾ ಮೀಸಲಾತಿ ಇರಬೇಕಾ? ಅದರಲ್ಲಿ ಪ್ರಶ್ನೆನೇ ಇಲ್ಲ, ಪ್ರಶ್ನೆ ಕೇಳೋಕ್ಕೆ ಅವಕಾಶನೇ ಇಲ್ಲ. ಬೇಕು ಅಷ್ಟೇ. ಯಾಕಂದರೆ ದುರ್ಬಲ ಸ್ತ್ರೀಯರಿಗೆ ಅಥವಾ ಅವಕಾಶ ವಂಚಿತರಿಗೆ ಅವಕಾಶ ಸಿಗಬೇಕಾದ್ರೆ ಆ ರಿಸರ್ವೇಷನ್ ಅಥವಾ ಮೀಸಲಾತಿ ಬೇಕೇ ಬೇಕು. ಯಾಕಂದರೆ ಕಷ್ಟ. ಎರಡನೇ ನೀವೇನು ಹೇಳಿದ್ರಿ ಅಂತಂದರೆ, ಅವಕಾಶ ಪಡೆದುಕೊಂಡ ಮಹಿಳೆಯರು ತುಂಬ ಉನ್ನತ ಸ್ಥಾನಕ್ಕೆ ಹೋದಾಗ ಅಥವಾ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ ಅವ್ರ ಬಗ್ಗೆ ಬರುವ ಆಕ್ಷೇಪಣೆಗಳು, ಹೊಟ್ಟೆ ಕಿಚ್ಚು, ಟೀಕೆಗಳು, ಅದ್ರ ಬಗ್ಗೆ ಹೇಳಿದ್ರಿ. ಅದು ಬೇರೆ ಪ್ರಶ್ನೆ. ಅದು ಯಾಕೆ ಇವಾಗ ಇನ್ನೂ ಹಾಗೆ ಬರ್ತಾ ಇದೆ ಅಂತಂದರೆ, ನಾವು ಸಂಪೂರ್ಣವಾಗಿ ಸಮಾನತೆ ಬಂದು ಎಲ್ಲ ಕ್ಷೇತ್ರಗಳಲ್ಲೂ ಸಮಾನತೆ ಇದ್ದಾಗ, ನಾವು ಈಗ ಸ್ವೀಡನ್ ದೇಶ ನೋಡಿದ್ರೆ ಅಲ್ಲಿ ಈ ಥರ ಪ್ರಶ್ನೆಗಳೇ ಬರೋದಿಲ್ಲ. ಯಾಕಂದರೆ ಅವರಲ್ಲಿ ಸಮಾನತೆ ಅದು ಸಹಜವಾಗಿಯೇ ಇದೆ. ಅಂಥ ಸ್ಥಿತಿ ಬರೋವರೆಗೂ ಇವೆಲ್ಲ ಸಣ್ಣ ಪುಟ್ಟ ಕಿರಿಕಿರಿಗಳು ಅಂತ ನಾನು ಭಾವಿಸ್ತೀನಿ. ಇದನ್ನು ನಾವು ಮೆಟ್ಟಿ ನಿಲ್ಲಬೇಕು. ಈಗ ಯಾರೋ ನನ್ನ ಒಂದು ಏಳಿಗೆನ ನೋಡಿ ಒಬ್ಬ ಪುರುಷ ಆಹಾ ಓಹೋ ಅಂತ ಏನೋ ಹೇಳಿದರೆ ನಾನು ಅದನ್ನು ತಲೆಗೆ ಹಚ್ಕೊಳ್ಳಲ್ಲ, ಮೊದಲನೇದಾಗಿ. ಎರಡನೇದಾಗಿ ಇವ್ರು ಯಾಕೆ ಹೀಗೆಲ್ಲ ಕಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡು ನಾವು ಅವ್ರನ್ನ ಬಾಯಿ ಮುಚ್ಚಿಸ್ತೀವಿ ಅಂತ ಹೋದರೆ ನಮ್ಮ ಎಲ್ಲ ಎಫರ್ಟು ಅಲ್ಲೇ ಹೊಟ್ಟೋಗುತ್ತೆ ಅಂತ. ಹಾಗಾಗಿ ಮಹಿಳೆಯರ ಏಳಿಗೆಗೆ ನಮ್ಮ ಗುರಿ ಒಂದೇ ಇರಬೇಕು, ಸಾಧನೆ. ಆ ಸಾಧನೆ ಮಾಡ್ತಾ 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 ನಾವು ಬೇರೆ ಮಹಿಳೆಯರಿಗೆ ನಾವು ಮಾದರಿ ಆಗ್ತೀವಿ.